ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಲಡಾಖ್ ಹೆಗ್ಗುರುತು ಯಾಕ್ ಸಂಖ್ಯೆಯಲ್ಲಿ ಹೈಕ್, ಪರಂಪರೆಯ ಸಂರಕ್ಷಣೆಯ ಕುರಿತು ಅಧಿಕಾರಿಗಳ ಹರ್ಷ. ಸ್ತ್ರೀ ಶಕ್ತಿಗೆ ತಲೆಬಾಗಿದ ಗಜಪಡೆ, ಪಾರ್ವತಿ ಬರುವ ಎಂಬ ಗಜಮಾತೆಯ ದಂತಕಥೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಜಯಪುರಕ್ಕೆ ಜಯ, ಅತಿ ಶೀಘ್ರದಲ್ಲೇ ತಲೆ ಎತ್ತಲಿರುವ ವಿಮಾನ ನಿಲ್ದಾಣ. ಹೋಮ್ ಸ್ಟೇಗಳಿಗೆ ರಾಜ್ಯದಲ್ಲಿ ಹೊಸ ಗೈಡ್ಲೈನ್ಸ್, ವಾಣಿಜ್ಯೇತರ ಚಟುವಟಿಕೆ ಎಂದು ಘೋಷಿಸಿದ ಸರ್ಕಾರ. ಲಡಾಖ್ನ ನುಬ್ರಾ ಕಣಿವೆಯಲ್ಲಿ ಯಾಕ್ಗಳ ಸಂಖ್ಯೆಯಲ್ಲಿ ಶೇಕಡಾ 20ರಷ್ಟು ಹೆಚ್ಚಳ ಕಂಡುಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನುಬ್ರಾ ಕಣಿವೆ ಮತ್ತು ಚಾಂಗ್ಥಾಂಗ್ ಪ್ರದೇಶಗಳಲ್ಲಿ ಕಂಡುಬರುವ ಪ್ರಮುಖ ಸಾಕು ಪ್ರಾಣಿಗಳಲ್ಲಿ ಯಾಕ್ ಕೂಡ ಒಂದಾಗಿದೆ. ನುಬ್ರಾ ಕಣಿವೆಯ ಹೆಗ್ಗುರುತು ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾದ ಯಾಕ್ ಕುರಿತು ತಿಳಿಸಿರುವ ಅಧಿಕಾರಿಗಳು, ಯಾಕ್ ಸಾಕಾಣೆಗೆ ನಿರಂತರ ಬೆಂಬಲ ನೀಡುವುದು ಈ ಪ್ರದೇಶದ ವಿಶಿಷ್ಟ ಪರಂಪರೆಯನ್ನು ಸಂರಕ್ಷಿಸುವ ಹೆಜ್ಜೆಯಾಗಿದೆ. ಇದರ ಜೊತೆಗೆ ಹಿಮಾಲಯ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯಗಳಿಗೆ ಸುಸ್ಥಿರ ಜೀವನೋಪಾಯ ಒದಗಿಸುವಲ್ಲಿಯೂ ಪೂರಕವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆನೆಗಳ ಲಗಾಮು ಅಂದರೆ ಅದು ಮಾವುತರು. ಅಂತಹ ದೊಡ್ಡ ಜೀವಿಯನ್ನ ಪಳಗಿಸೋಕೆ ಮಾವುತರು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಅದೇ ಮಹಿಳಾ ಮಾವುತರೊಬ್ಬರು 500ಕ್ಕೂ ಹೆಚ್ಚು ಆನೆಗಳನ್ನ ಪಳಗಿಸಿದ್ದಾರೆ ಅಂದ್ರೆ ನಂಬ್ತೀರಾ? ಪಾರ್ವತಿ ಪರ್ವ ಭಾರತದ ಮೊಟ್ಟ ಮೊದಲ ಮಹಿಳಾ ಮಾವುತರು. ಬೋಡೋಲ್ಯಾಂಡ್ನ ಕಚುಗಾಂವ್ ಕಾಡಿನಲ್ಲಿ ಸಿಕ್ಕ ಆನೆಯೊಂದನ್ನ ಮನೆಗೆ ತಂದಾಗ ಆಕೆಗೆ ಕೇವಲ 14 ವರ್ಷ. ಚಿಕ್ಕ ವಯಸ್ಸಿನಲ್ಲೇ ಆನೆಗಳೊಂದಿಗೆ ತನ್ನ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತಾ ಬಂದ ಪಾರ್ವತಿ ಈವರೆಗೆ 500 ಆನೆಗಳನ್ನ ಪಳಗಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಗಟ್ಟಿಗಿತ್ತಿಗೆ ಹಾನರರಿ ಚೀಫ್ ಎಲಿಫೆಂಟ್ ವಾರ್ಡನ್ ಆಫ್ ಅಸ್ಸಾಂ ಎಂಬ ಬಿರುದಿನೊಂದಿಗೆ ಪದ್ಮಶ್ರೀ ನೀಡಿ ಗೌರವಿಸಲಾಗಿದೆ. ಸೆಂಜಾ ತನ್ನ ಅದ್ಭುತ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರಾಗಿದೆ. ಸೆಂಜಾದಲ್ಲಿರುವ ತುಕ್ಫೋರ್ಡನ್ ಎಂಬಲ್ಲಿ ಸಮುದ್ರದ ಅಲೆಗಳ ಮಧ್ಯೆ ಚೂಪಾದ ಕಲ್ಲಿನ ಪರ್ವತ ಶ್ರೇಣಿಗಳಿವೆ. ಇವುಗಳನ್ನು ನೋಡಲು ರಾಕ್ಷಸನ ಹಲ್ಲುಗಳ ರೀತಿ ಕಾಣುತ್ತವೆ. ಇವುಗಳ ಹಿನ್ನೆಲೆಯಲ್ಲಿ ಸೂರ್ಯಾಸ್ತವನ್ನ ನೋಡುವುದು ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನ ಅನುಭವ. ಸೆಂಜಾ ಆರ್ಕ್ಟಿಕ್ ವೃತ್ತದ ಉತ್ತರಕ್ಕಿರುವುದರಿಂದ ಚಳಿಗಾಲದಲ್ಲಿ ಇಲ್ಲಿ ಅರೋರಾ ಬೋರಿಯಾಲಿಸ್ ಅಥವಾ ಉತ್ತರ ಧ್ರುವದ ಬೆಳಕಿನ ಚಮತ್ಕಾರವನ್ನ ನೋಡಲು ಇದು ವಿಶ್ವದ ಅತ್ಯುತ್ತಮ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿನ ಪರ್ವತಗಳ ಹಿನ್ನೆಲೆಯಲ್ಲಿ ಆಕಾಶದಲ್ಲಿ ಹಸಿರು ಮತ್ತು ನೇರಳೆ ಬಣ್ಣದ ಬೆಳಕು ಕುಣಿಯುವುದು ಅದ್ಭುತ ದೃಶ್ಯವಾಗಿರುತ್ತದೆ. ಹಾಗಾದ್ರೆ ಸೆಂಜಾ ಯಾವ ದೇಶದಲ್ಲಿದೆ? ವಿಜಯಪುರ ಜನರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಇದ್ದ ಅಡೆತಡೆಗಳೆಲ್ಲ ಸದ್ಯ ನಿವಾರಣೆ ಆಗಿದೆ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪರಿಸರ ಅನುಮತಿ ಸಂಕಷ್ಟ ಎದುರಾಗಿತ್ತು. ಇದೀಗ ಸರ್ವೋಚ್ಚ ನ್ಯಾಯಾಲಯ ಈ ಸಂಕಷ್ಟಕ್ಕೆ ಅಂತ್ಯ ಹಾಡಿದೆ. ವಿಮಾನ ನಿಲ್ದಾಣ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಕುರಿತು ಮಾತನಾಡಿರುವ ಸಚಿವ ಎಂಬಿ ಪಾಟೀಲ್, ವಿಜಯಪುರ ಭಾಗದ ಜನರಿಗೆ ಈ ಏರ್ ಕನೆಕ್ಟಿವಿಟಿ ಭಾರಿ ಪ್ರಭಾವ ಬೀರಲಿದೆ. ಹೀಗಾಗಿ ಮುಂದಿನ 3 ತಿಂಗಳಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಹೋಮ್ ಸ್ಟೇಗಳಿಗೆ ಹೊಸ ಮಾರ್ಗಸೂಚಿಯನ್ನ ರೂಪಿಸಲಾಗಿದೆ. ಹೊಸ ಮಾರ್ಗಸೂಚಿಗಳ ಪ್ರಕಾರ ಹೋಮ್ ಸ್ಟೇ ಎಂದರೆ ಮನೆ, ಖಾಸಗಿ ನಿವಾಸದಲ್ಲಿ ಪ್ರವಾಸಿಗರಿಗೆ 1 ಕೊಠಡಿಯಿಂದ ಗರಿಷ್ಠ 6 ಕೊಠಡಿಗಳವರೆಗೆ ವಸತಿ ಒದಗಿಸುವ ವ್ಯವಸ್ಥೆ ಮಾಡಬಹುದಾಗಿದೆ. ಹೊಸ ರೂಲ್ಸ್ ಪ್ರಕಾರ ಹೋಮ್ ಸ್ಟೇಯನ್ನ ವಾಣಿಜ್ಯೇತರ ಚಟುವಟಿಕೆಯಾಗಿ ಪರಿಗಣಿಸಲಾಗಿದ್ದು, ನಿಯೋಜಿತ ನಿರ್ವಾಹಕರು ಅಥವಾ ಏಜೆಂಟ್ಗಳು ಸ್ಥಳದಲ್ಲೇ ವಾಸವಿದ್ದು ಬೆಡ್ ಮತ್ತು ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನು ಅತಿಥಿಗಳಿಗೆ ಅಗತ್ಯ ಸೇವೆಗಳನ್ನು ಒದಗಿಸಬೇಕು ಎಂದು ಸರ್ಕಾರ ತಿಳಿಸಿದೆ. ಈ ಹೊಸ ನಿಯಮಗಳು ಆತಿಥ್ಯ ಕ್ಷೇತ್ರಕ್ಕೆ ಪೂರಕವಾಗಲಿದ್ದು ಇಲಾಖೆಗೂ ಹದ್ದಿನ ಕಣ್ಣಿಡಲು ಸಹಾಯ ಮಾಡಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳ ಸಂಖ್ಯೆ ಇರುವ ಅಭಯಾರಣ್ಯ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.